ಗಣಮಕ್ಳ ಸೌಂಡ್ ಆಗಿ ಬರೋದು ಸೌಂಡ್ ಆಗಿ ಬರ್ಲಾರ್ದಕ್ಕೆ ನಾವ್ ಹಂಗ ಮಾಡಕತ್ತೀವಿ. ನಿಮ್ಮ ರೊಟ್ಟಿ ಸೌಂಡ್ ಕೇಳಿ ನಮ್ ಕಿವಿ ಪದ ಹರಿದಕ್ಕು ಅಂತ ತಿಳ್ಕೊಂಡ್ರಿನ ಯಾಕೆ ಸುಳ್ಳು ಹೇಳ್ತೀರಿ? ಅದಕ್ಕೆ ಹೇಳ್ತಾ ನಮ್ಮಮ್ಮ ಮಾಡ್ತಿದ್ಲು ಜೋಳದ ಮುತ್ತಿ ಗುಂಡು. ಯಾವಾಗ್ರಿ? ಅವಾಗ ಅವಾಗ ನಮ್ಮಮ್ಮ ಮಾಡ್ತಿದ್ಲು ಜೋಳದ ಮುತ್ತಿ ಗುಂಡು. ಅದನ್ನ ತಿಂದು ಇದ್ದಂತ್ರಿ ಅಜ್ಜ ಇನ್ನೂ ಬಾಳ ಗಟ್ಟಿಗುಂಡೆ. ಅಜ್ಜ ಬಾಳ ಗಟ್ಟಿಗುಂಡ ಅಲ್ಲಿ ಕುಂತಾನಲ್ಲಿ ಗುಡಿ ಹತ್ರ ಕುಂತಾರ. ಆನಿ ಹತ್ರ ಕುಂತಾರ. ಆನಿ ಅವನು ಆನಿ ಇದ್ದಂಗ ಅದನ್ನ ಅಜ್ಜ ಈಗೂನು. ನಮ್ಮಮ್ಮ ಮಾಡುತ್ತಿದ್ದಳು ರಾಗಿ ಮುತ್ತಿಗುಂಡೆ. ಅದನ್ನ ತಿಂದು ಅದನ್ನ ಇನ್ನ ಅಜ್ಜ ಬಾಳ ಗಟ್ಟಿಗುಂಡೆ. ಹೌದು. ನಮ್ಮವನು ಮಾಡ್ತಿದ್ದ ಬೀಳ್ಚಾಡ್ ರೊಟ್ಟಿ. ನಮ್ಮವನು ಮಾಡ್ತಿದ್ದ ಬೀಳ್ಚಾಡ್ ರೊಟ್ಟಿ. ಅದನ್ನ ತಿಂದು ಇದ್ದು ನಮ್ಮ ಅಪ್ಪರು ಬಹಳ ಗಟ್ಟಿ. ಬಾಳ ಗಟ್ಟಿ. ನಾನು ಮಾಡ್ತೀನ್ರಿ ಅವ ಇಡ್ಲಿ ವಡ. ಇಡ್ಲಿ ವಡ ನಾನು ಮಾಡಕತ್ತೀನ್ರಿ ಇಡ್ಲಿ ವಡ. ಅದನ್ನ ತಿಂದ ಆಗ್ಯಾನ ನನ್ಗಣ್ಣು ದೊಡ್ಡದೊಂದು ಪ್ಲಾಸ್ಟಿಕ್ ವಡ. ಪ್ಲಾಸ್ಟಿಕ್ ವಡ. ನನಗೊಬ್ಬಕ್ಕೆ ಮಗಳದಾಡ್ರಿ. ಇವತ್ತೆಲ್ಲ ನಾನು ಲಗ್ನ ಮಾಡಿ ಕೊಡಬೇಕಲ್ಲ. ಕೊಡ್ಬೇಕ. ಅಯ್ಯೋ ಶಿವನೇ ಅಂತ ಇಲ್ಲ ಹೆಂಗು ಸೈನಿಕರದ್ರ ಮಿಲಿಟರಿ ಪೊಲೀಸರ ಯಾರಿಗೊಬ್ರು ನೋಡ್ಕಡೆ ಕೊಡಕ್ ಬರ್ತಾರ. ಅವ್ರಿಗೆ ಜೋಡ್ ಮಾಡಕ್ ಬರ್ತಾರ. ನನ್ ಕಲರ್ ಕಿಲ್ಲಕ್ಕಿ ಬೆಳಗದಳ ಮತ್ತೆ ಕೈ ಮುಗುತ್ತಿಯಲ್ಲ. ಹೌದಲ್ರಿ? ಲಗ್ನ ಮಾಡಿ ಕೊಟ್ಟ ಮೇಲೆ ಗಂಡು ಮನೆಗೆ ಎದ್ಕೊಂಡು ಒಂದು ಫೋನ್ ಮಾಡ್ತಾಳೆ ನನ್ನ ಮಗಳು. ಏನಂತ? ಮಮ್ಮಿ ಮದ್ವೆ ಏನೋ ಮಾಡಿಕೊಟ್ಟಿ ಅವ್ರ ಅನ್ನ ಮಾಡ್ದ ಹೇಳ್ಕೊಟ್ಟಿಲ್ಲ ನೀನು. ಅಕ್ಕಿ ತೊಳೆದ ಅನ್ನ ಮಾಡು, ಅನ್ನ ಮಾಡಿಂದ ತೊಳಿಲ, ಹಂಗ ತೊಳಿಲ, ಒಂದಿಟ್ಟು ಸಬಕಾರ ಪುಡಿ ಶಾಂಪು ಹಾಕಿ ತೊಳಿದಂತ ಕಾಲ ಇವತ್ತು ನಮ್ಮ ಮಕ್ಕಳು ಬಂದೈತ್ರಿ. ಯವ್ವ ಸಬಕಾರ ಪುಡಿ ಶಾಂಪು ಬೇಡ, ಸರ್ಫ್ ಎಕ್ಸೆಲ್ ಹಾಕಿ ತೊಳಿ. ಸರ್ಫ್ ಎಕ್ಸೆಲ್ ಇನ್ನೂ ಸ್ವಚ್ಛ ಆಕೈತಿ. ಹೌದಲ್ರಿ? ಇವತ್ತು ನೋಡ್ರಿ ನಾವು ಊಟ ಮಾಡುವಂತ ಆಹಾರ ಪದ್ಧತಿ ಅಷ್ಟ ಬದಲಾಗತ್ತಿಲ್ಲ. ನಾವು ಉಡುವಂತ ಉಡುಗೆ ತೊಡಿಗೆ ಬಟ್ಟೆ ಬರಿಸೈತಿ ಅಷ್ಟ ಹೆಂಗ ಬದಲಾಗತ್ತೆ ಅಂತ ಹೇಳ್ತೀನಿ ನಿಮಗ. ಮನೆಯಲ್ಲಿ ಬಡತನ ಇದ್ರು ಕೂಡ ಅವಾಗಿನ ತಾಯಂದ್ರು ತಮ್ಮ ಮಾನ ಮರ್ಯಾದೆ ಗೌಪ್ಯತೆಯನ್ನು ಕಾಪಾಡಿಕೊಳ್ಳೋಸ್ಕರ ಸೂಜಿ ದಾರ ತಗೊಂಡು ಸೀರೆ ಹರಿದಂತ ಸೀರೆಯನ್ನ ಹೊಲದುಟ್ಟುಕೊಂಡು ತಮ್ಮ ಮಾನ ಮರ್ಯಾದೆ ಗೌಪ್ಯತೆಯನ್ನ ಕಾಪಾಡ್ಕೊಂಡಂತ ತಾಯಂದ್ರು ಇಲ್ಲೇ ಅದಾರ. ಆದ್ರೆ ಈಗ ನಮ್ಮಂತರು ಏನ್ ಮಾಡ್ತಾ ಇದೀವಿ ಅಂದ್ರೆ 1000, 1500, 2000 ಕೊಟ್ಟು ತಗೊಂಡಿರ್ತಕ್ಕಂಥ ಬಟ್ಟೆಯನ್ನ ಹೆಣ್ಮಕ್ಳು ಇರ್ಬೋದು ಗಣ ಮಕ್ಳು ಇರ್ಬೋದು ಇಲ್ಲೊಂದ್ ಸ್ವಲ್ಪ ಹರ್ಕೊಂಡಿರ್ತಾರ, ಇಲ್ಲೊಂದ್ ಸ್ವಲ್ಪ ಹರ್ಕೊಂಡಿರ್ತಾರ. ಅದೇನೋ ಕ್ರಾಚ್ ಪ್ಯಾಂಟ್ ಅಂತ್ರಿ. ಕ್ರಾಚ್ ಪ್ಯಾಂಟ್ ಹರಿದ ಬಟ್ಟೆ ಹಾಕೊಳ್ಳೋಂತ ಫ್ಯಾಷನ್ ಈಗ ಬಂದೈತ್ರಿ. ಅದಕ್ಕೆ ಹೇಳ್ತಾರ ಟಿವಿ ಮಾಧ್ಯಮದಲ್ಲಿ ತೋರಿಸ್ತಕ್ಕಂಥ ಜಾಹೀರಾತುಗಳನ್ನು ನೋಡಿ ನಾವು ಯಾವ ರೀತಿ ಹಾಳಾಗ್ತಾ ಇದೀವಿ ಅಂತ ಹೇಳ್ತೀನಿ ನಿಮಗ. 7 ದಿನದಲ್ಲಿ ನಿಮ್ಮ ಮುಖದ ಕಾಂತಿಯನ್ನು ಬದಲಿಸುವುದು. ಏನ್ರಿ ಅದು? ಏನನ್ನದ? ಅಲ್ಲ ನನ್ನ ಯಾಕೆ ತೋರ್ಸಾತ್ರಿ ನೀವು? ಕಲರ್ ಹೆಂಗೈತೆ ಅಂತ ತೋರ್ಸಕತ್ತಿದ್ದೆ ಅಷ್ಟ. ಕರೆ ಐತ್ರಿ. ಅವ್ರು ಹೇಳೋದು ಸತ್ಯಕ್ಕೆ ಸಮೀಪಿರು ಮಾತ. ಟಿವಿಯಾಗ ತೋರಿಸ್ತಾರ ಯವ್ವ. 7 ದಿನದಲ್ಲಿ ನಿಮ್ಮ ಮುಖದ ಕಾಂತಿಯನ್ನು ಬದಲಿಸುವುದು ಫೇರ್ ಅಂಡ್ ಲವ್ಲಿ. ನಾನು ಒಂದು 10 ವರ್ಷ ತರ ಪಡ್ಕೊಳಕತ್ತೆ. ಏನ ಫೇರ್ ಅಂಡ್ ಲವ್ಲಿ ಎಲ್ಲಿ ಬೆಳಗಾಗ್ಲಿಲ್ಲ. ಎಲ್ಲಿ ಬೆಳಗಾಗಿಲ್ಲ? ಇದು ಕಲರ್ ಇದ್ದಂಗ ಐತ್ರಿ. ನಿಂದು ನಿಮ್ಮ ಅಪ್ಪಂದು ಗಟ್ಟಿ ಕಲರ್ ಇರ್ಬೇಕು. ಅದಕ್ಕೆ ಹಂಗಾಗಿತ್ತು ಅನ್ಸತ್ತದ. ಅದಕ್ಕೆ ಹೇಳ್ತಾರ ಯಮ್ಮ ಅರಿಶಿನ ಹೋಯ್ತು, ಕುಂಕುಮ ಹೋಯ್ತು, ಟಿಕ್ಕರ್ ಹಚ್ಚಕತ್ತೀರಿ, ರೇಷ್ಮಿ ಸೀರೆ ಹೋಯ್ತೇವ, ಚೂಡಿ ಬೀಡಿ ಹಾಕೊಳಕತ್ತೀರಿ ಎಲ್ಲರೂ ಲೈಟ್ ವೇಟ್ ಆಗಿ. ಕಲಿತ ಹುಡುಗಿ ಕುದರಿ ನಡಗಿ ಹಿಡಿದ ಬರತಿತ್ತ. ಕಲಿತ ಹುಡುಗಿ ಕುದರಿ ನಡಗಿ ಹಿಡಿದ ಬರತಿತ್ತ. ಅದನ್ನ ಕಂಡು ನಮ್ಮ ಹಳ್ಳಿಯ ಮಂದಿ, ಇದನ್ನ ಕಂಡು ನಮ್ಮ ಹಳ್ಳಿಯ ಮಂದಿ ಎಲ್ಲ ಸುರಸತಿತ್ತ. ಕಲಿತ ಹುಡುಗಿ ಕುದರಿ ನಡಗಿ ಹಿಡಿದ ಬರತಿತ್ತ. ಕಲಿತ ಹುಡುಗಿ ಕುದರಿ ನಡಗಿ ಹಿಡಿದು ಬರತಿತ್ತ. ಉಟ್ಟ ಸೀರೆಯು ರೇಷ್ಮೆ ತಡಿಯು ಕಸ ಹೊಡೆಯುತ್ತಿತ್ತ. ದರ ದರ ಕಸ ಹೊಡೆಯುತ್ತಿತ್ತ, ದರ ದರ ಕಸ ಹೊಡೆಯುತ್ತಿತ್ತ. ಮುನ್ಸಿಪಾಲ್ಟಿ ಆಳಿನಕ್ಕಿಂತ ಸ್ವಚ್ಛ ಮಾಡಕ್ಕಿತ್ತ. ಮುನ್ಸಿಪಾಲ್ಟಿ ಆಳಿನಕ್ಕಿಂತ ಸ್ವಚ್ಛ ಮಾಡಕ್ಕಿತ್ತ. ಜುಲ್ಪಿ ಬಿಟ್ಟ ಹಿಂದರಿಬ್ಬನ್ನು ಬಾಚಿ ಕಟ್ಟಿತ್ತ. ಜುಲ್ಪಿ ಬಿಟ್ಟ ಹಿಂದರಿಬ್ಬನ್ನು ಬಾಚಿ ಕಟ್ಟಿತ್ತ. ಕಲಿತ ಹುಡುಗಿ ಕುದರಿ ನಡಿಗೆ ಬರತಿತ್ತ. ಕಲಿತ ಹುಡುಗಿ ಕುದರಿ ನಡಿಗೆ ಬರತಿತ್ತ. ಅಂತ ಮೂಲ ಸಂಸ್ಕಾರ ನಮ್ಮ ಗ್ರಾಮದ ಜನತೆಗೆ ಸದ್ಭಕ್ತರಿಗೆಲ್ಲ ಉಳಿಬೇಕು, ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಸೈನಿಕ ಬಳಗ ಮತ್ತು